ಎಲ್ಲ ಪತ್ರಕರ್ತ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ನಮ್ಮ ಅಜಯ್ ರಾವ್ ಅವರು ಇವತ್ತು ಗೆಸ್ಟಾಗಿ ಬಂದಿದ್ದಾರೆ. ಅಜಯ್ ರಾವ್ ಅವರಿಗೆ ಇಡೀ ಮಾಂಗ್ ದ ಯಂಗ್ ಟೀಮ್ಗೆ ಹೃದಯಪೂರ್ವಕ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಐ ಆಮ್ ಒನ್ ಆಫ್ ದ ಪಾರ್ಟ್ ಆಫ್ ದ ಮಾಂಗ್ ದ ಮೂವಿ ಆ್ಯಂಡ್ ಆಲ್ಸೋ ನಮಗೆ ನೀವು ಮುಖ್ಯ ಅತಿಥಿಗಳೇ. ನನ್ನ ಗೆಸ್ಟ್ ಓಕೆ, ಅದು ಪ್ರೀತಿಯಿಂದ ಅವ್ರು ಕರೆದ್ರು, ನಾನು ಅದಕ್ಕೆ ಬೇಡ ಅಂತ ಹೇಳಿಲ್ಲ. ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇರಲಿ, ಮಾಂಗ್ ದ ಯಂಗ್ ಫಸ್ಟು ಈ ಸಿನಿಮಾ ಟೈಟ್ಲ್ ನನಗೆ ತುಂಬ ಇಷ್ಟ ಆಯಿತು. ಮಾಂಗ್ ದ ಯಂಗ್ ಅಂದರೆ ಹೊಸ ಥರ ಒಂಥರ ಏನೋ ಅಟ್ರಾಕ್ಟ್ ಆಯಿತು ಮಾಂಗ್ ದ ಯಂಗ್ ಟೈಟ್ಲ್. ಅದಾದಮೇಲೆ ನಮ್ಮ ಮಾಸ್ಟರ್ ಸೂರ್ಯ ಡೈರೆಕ್ಟ್ರು ಆ ಕತೆ ಹೇಳಿದಾಗ ನನಗೆ ಏನೋ ಒಂಥರ ಬೇರೆ ಥರ ಹೇಳ್ತಾವ್ರಲ್ಲ, ಬೇರೆ ಜಾನರಲ್ಲಿ ಹೇಳ್ತಾವ್ರಲ್ಲ ಅಂತ ಫೀಲ್ ಆಗಿ, ನಂದು 2 ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ. 2 ಆ್ಯಕ್ಷನು ರಿಯಲಿಸ್ಟಿಕ್ ಆ್ಯಕ್ಷನ್ಸು ಬೇಕು ಮಾಸ್ಟರ್ ಅಂದರು. ಹೋಗಿ ಔಟ್ಡೋರಲ್ಲಿ ಆಗುಂಬೆ, ಉಡುಪಿಯ ಸರೌಂಡಿಂಗ್ ಐ ಥಿಂಕ್ ಆ ಲೊಕೇಶನ್ಸಲ್ಲಿ ಒಳ್ಳೆ ಲೊಕೇಶನ್ಸ್, ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ 2 ಅದ್ಭುತವಾದ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದೆ. ಭಾಳ ಸಪೋರ್ಟಿವ್ ಎಲ್ಲ ಆರ್ಟಿಸ್ಟ್ಗಳು. ನಮ್ಮ ಸರೋವರ್ ಅವರು ಸೂಪರ್, ತುಂಬ ಚೆನ್ನಾಗಿ ಅವರು ಸಪೋರ್ಟಿವ್ ಆಗಿದ್ದರು. ಇಡೀ ಆರ್ಟಿಸ್ಟ್ ಅವಲೇ ಎಲ್ಲ ನಿಂತಿದ್ರಲ್ಲ ಆರ್ಟಿಸ್ಟ್ಗಳು ಇಲ್ಲಿ, ಅವರೆಲ್ಲರೂ ಆ ಆ್ಯಕ್ಷನ್ಗಳಲ್ಲಿ ಆಲ್ಮೋಸ್ಟ್ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಶಿವಪ್ಪ ಅವರು ಆಗಲಿ, ಆಮೇಲೆ ಇನ್ನು ಉಳಿದ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ನಾನು ಮಾಡಿದಂಥ ಆ್ಯಕ್ಷನ್ ಕಂಪೋಸನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಭಾಳ ಖುಷಿಯಾಯಿತು. ನಮ್ಮ DOP ಕಾರ್ತಿಕ್ ಅವರು ಕೈಚಾಳ್ಕ ಕೂಡ ಸೂಪರ್. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಮಾಸ್ಟರ್ ಸೂರ್ಯ ಬಗ್ಗೆ ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಉಷ್ ಮತ್ತು ಓಂ ಮಾಡಬೇಕಾದ್ರೆ ಉಪೇಂದ್ರ ಅವರು ಇದೇ ಥರ ಆ್ಯಕ್ಟ್ ಹಾಕ್ಕೊಂಡು ಸೈಡಲ್ಲಿ ನಿಂತಿರೋರು. ಉಷ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಸೈಡಲ್ಲಿರೋರು ಅವರು ಇದೇ ಫೈರು, ಆ ಫೈರ್ ಇವರಲ್ಲಿ ನಾನು ನೋಡಿದೆ. ಸೈಡಲ್ಲಿರೋರು ಅವ್ರಿಗೆ ಏನೋ ಮಾಡಬೇಕಂತ ಆಸೆ, ಏನೋ ಮಾಡಬೇಕಂತ ಉತ್ಸಾಹ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ಅವರ ಫಸ್ಟ್ ಸಿನಿಮಾ ತರಲೆ ನನ್ನ ಮಗೆಯಿಂದನೂ ಈಗ EOವರೆಗೂ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಉಪ್ಪಿ ಸರ್ ಜೊತೆ. ಸೊ ನಾನು ಇವ್ರು ನೋಡಿದಾಗ ಅವರೇ ಜ್ಞಾಪಕ ಬರ್ತಾರೆ. ಆ ಆ್ಯಕ್ಟ್ ಬೇರೆ ಅದೇ ಥರ ಹಾಕ್ಬಿಟ್ಟಿದ್ದಾರೆ. ಸೊ ಆ ಒಂದು ಲೊಕೇಶನಲ್ಲಿ ಆ ಫೈರ್ ಇರ್ಬೋದು, ಆಮೇಲೆ ಅವರು ಸಿಚುವೇಶನಲ್ಲಿ ಸ್ಟೈಲ್ ಇರ್ಬೋದು, ಎಲ್ಲ ನನಗೆ ಅದೇ ಜ್ಞಾಪಕ ಬರ್ತಾ ಇರುತ್ತೆ. ಸೊ ನಾನು ಅವ್ರು ಇವತ್ತೇ ನಾನು ಹೇಳಿದ್ದು, ಅದು ಹೇಳೇ ಇರಲಿಲ್ಲ ಅವ್ರಿಗೆ. ಸೊ ಆ ಥರ ಒಂದು ಫೈರ್, ಒಂದು ಗೋಲ್ ಇಟ್ಕೊಂಡು ಬಂದಂಥ ಒಂದು ನಮ್ಮ ಮಾಸ್ಟರ್ ಸೂರ್ಯ ಅವರು ಈ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಲಿ, ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾಗಳನ್ನ ಅವರ ಒಂದು ಪತ್ತಳಿಕೆಯಿಂದ ಬರಲಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ಕೇಳ್ಕೊತೀನಿ. ಟ್ರೈಲರ್ ನೋಡಿದಾಗ ನಾನು ಭಾಳ ಖುಷಿ ಆಯಿತು. ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಅದು ಬೇರೆ ಜಾನರ್ ಅಂತ ನನಗೆ ಗೊತ್ತಿತ್ತು. ಎಸ್ಪೆಷಲಿ ದಟ್ ಇಸ್ ಎ ಡಿಫ್ರೆಂಟ್ ಜಾನರ್, ಐ ನೋ ದಟ್. ಟ್ರೈಲರು ಅದನ್ನು ಮೀರಿಸ್ಬಿಡ್ತು. ನಾನು ಏನೋ ಒಂದು ಲೆವೆಲ್ ಅಂದ್ಕೊಂಡಿದ್ದು 1:10 ಇತ್ತು ಇಲ್ಲಿ ನಾನು ನೋಡಿದಾಗ. ಯಾಕಂದರೆ ನನ್ನ ಭಾಗ 2 ಆ್ಯಕ್ಷನ್ ಮಾಡ್ಕೊಂಡು ನಾನು ಬಂದುಬಿಟ್ಟೆ. ಆಫ್ಟರ್ ದಟ್ ಅವರು ಆ ಹಿನ್ನೆಲೆ, ಆ ಆಳ ಸಖತ್ ಕೆಲಸ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಸೊ ಹಾಗೆ ಒಳ್ಳೆ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಸೂಪರ್, VFX ಎಕ್ಸ್ಟ್ರಾರ್ಡ್ನರಿ, DI ಸೂಪರ್, ಭಾಳ ಚೆನ್ನಾಗಿದೆ. ಹಾಗೆ ಕ್ಯಾಮರಾ ವರ್ಕು ಅಷ್ಟೇ ಅದ್ಭುತ. ಆಮೇಲೆ ನಮ್ಮ ಬಬ್ಲು, ನಮ್ಮ ಪೃಥ್ವಿ ಅವರು, ನಾನು ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರು ಹೈದ್ರಾಬಾದಿಂದ ಇಲ್ಲಿ ಬಂದಿರೋದು ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಅವ್ರು ನೋಡಿ ಸ್ವಲ್ಪ ನನಗೆ ಅಸೂಯೇನ ಆಯಿತು ಇವತ್ತು. ಏಕೆಂದರೆ ಪರ್ಸ್ನಾಲಿಟಿ ಸಖತ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅವರು 25 ಮೂವೀಸ್ ಕೈಯಲ್ಲಿದೆ ಅಂತಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಪೃಥ್ವಿ. ಯಾಕಂದರೆ ನಿಮ್ಮ ಸ್ಟ್ರಗಲ್ ನಾನು ನೋಡಿದ್ದೀನಿ, ಬಿಗಿನಿಂಗಲ್ಲಿ ನಾನು ನೋಡಿದ್ದೀನಿ. ಅವಾಗ ಬೊಬ್ಲು ಥರ ಗುಂಡಿಗಿರೋರು, ಬೋಂಡ ಥರ. ನಾನು ಮುಟ್ಟಿದ್ರೆ ಎಲ್ಲ ತುಂಬ ಗುಂಡು ಹಿಂಗೆ ತಪ್ಕೊಂಡ್ಬಿಡ್ತಾಯಿದ್ದೆ ಹಿಂಗೆ. ಸೊ ಆ ಥರ ನನಗೆ ತಪ್ಪಗಿರೋನ ತಪ್ಕೊಂಡ್ಬಿಡ್ತೀನಿ ಬೇಗ. ಸೊ ಆಗ ಪೃಥ್ವಿ ಅಂತ ಹಿಂಗೆ ತಪ್ಕೊತಾ ಇದ್ದೆ. ಹಂಗೆ ಗುಂಡಿಗಿದ್ದವರು ನೋಡಿದ್ರೆ ನಾನು ಶಾಕ್. ಅರ್ನಾಲ್ಡ್ ಸ್ಟೈಲಲ್ಲಿ ಬಂದಿದ್ದಾರೆ ಇವಾಗ. ದಟ್ ಇಸ್ ಅ ಚಾಲೆಂಜ್. ಸೂಪರ್ ಪೃಥ್ವಿ. ಈಗ ನಿಮ್ಮ ನೋಡಿ ನಾನು ನಾಳೆಯಿಂದ ಎಕ್ಸರ್ಸೈಸ್ ಮಾಡ್ಬೇಕಂತ ಸ್ಟಾರ್ಟ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೀವು ನಾನು ನೋಡಿದಾಗ ನಾನು ಸ್ವಲ್ಪ ಆರ್ಮ್ಸು ಬೆಳೆಸಬೇಕು ಅಂತ ಅಂದ್ಕೊಂಡೆ, ಬಿಕಾಸ್ ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಮಿ. ಯಾ, ಸೊ ಭಾಳ ಖುಷಿ ಆಯಿತು. ಆ್ಯಂಡ್ ಪೃಥ್ವಿ ಮಾಡಿರೋದು ಸೂಪರ್ ಆಗಿದೆ. ಇಡೀ ತಂಡಕ್ಕೆ, ಮಾಂಗ್ ದ ಯಂಗ್ ನಿರ್ಮಾಪಕರಿಗಾಗಲಿ ಒಳ್ಳೆ ಹೆಸರು ಬರಲಿ, ಸೂರ್ಯಗೆ ಒಳ್ಳೆ ಹೆಸರು ಈ ಸಿನಿಮಾದ ಮುಖಾಂತರ ಸಕ್ಸಸ್ ಸಿಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಿಶ್ಚಿತ್ ಅವರು ಈಗಾಗಲೇ 3